Don't laugh. Thank you. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಇದು ಬಂದು ಸಂಡೆಯ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದ ಏನೇನಾಯಿತು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಆದಷ್ಟು ಶೂಟ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ರೆಗ್ಯುಲರ್ ಮತ್ತು ಬೋರಿಂಗ್ ಸಂಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಒಂದು ಸಂಡೇ ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಜಸ್ಟ್ ಮನೆಯಲ್ಲೇ ಸ್ಟೇ ಬ್ಯಾಕ್ ಆಗೋಣ, ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ್ದೇ ಲೇಟಾಗಿತ್ತು. ಬಿಕಾಸ್ ಹಿಂದಿನ ದಿವಸ ಪ್ಲ್ಯಾನ್ ಮಾಡಿಕೊಂಡೇ ಮಲಗಿದ್ವಿ. ಇವತ್ತು ಸಂಡೇ ಚೆನ್ನಾಗಿ ಮಲಗಬೇಕು ಅಂತ. ಯೂಶ್ವಲಿ ವರ್ಕಿಂಗ್ ಡೇಸಲ್ಲಿ ಅಥವಾ ವೀಕ್ ಡೇಸಲ್ಲಿ ತುಂಬ ಬೇಗ ಎದ್ದು ಒಂದು ರೀತಿ ಬೋರ್ ಆಗಿರುತ್ತೆ. ಸೊ ಸಂಡೇಸ್ ಯೂಶ್ವಲಿ ಲೇಟಾಗಿ ಎದ್ದೊಳೋದು ಎಲ್ಲನೂ ಲೇಟಾಗಿ ಆಗುತ್ತೆ. ಸೊ ಒನ್ಸ್ ಫಾಲ್ ಬ್ರಂಚ್ ಆಗೋಗುತ್ತೆ ಅಂತ ಹೇಳ್ಬೋದು. ಇನ್ನು ಬೆಳಗ್ಗೆ ಎದ್ದು ಇಬ್ಬರು ಭೈರವು ಅವ್ರ ಪಪ್ಪ ಇಬ್ಬರು ಹಾಲು ಕುಡಿದು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 15-20 ಮಿನಿಟ್ಸ್ ಆದಮೇಲೆ. ಇದು ಎಕ್ಸಸೈಸ್ ಅನ್ನೋದಕ್ಕಿಂತ ಇಬ್ಬರು ಒಳ್ಳೆ ಫ್ರೆಂಡ್ಸ್ ರೀತಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮೊಸಳೆಗಳ ಥರ ಆಡ್ತಿದ್ದು, ದೊಡ್ಡ ಮೊಸಳೆ ಚಿಕ್ಕ ಮೊಸಳೆ. ಡೋಂಟ್ ಲಾಫ್. 15, 16, 17, You should lift your body up, Daddy. 19, 4, 5, 6, 7, ಮೂತಿ ಹುಷಾರು ಭೈರವ್. 8, left side, 8, 9, ಸ್ಟ್ರೈಟ್ ಮಾಡಿ ನೀಸ್. ಇನ್ನು ಭೈರವಂತೂ ನಮ್ಮ ಜೊತೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅವನದಂತೂ ಪುಟ್ಟ ಭಾಗ ಅಂತೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಅವರಪ್ಪ ಎಕ್ಸಸೈಸ್ ಮಾಡ್ತಾಯಿದ್ರೆ ಅವರಪ್ಪನ ಜೊತೆ ಇರೋವಂಥದ್ದು, ನಾನು ಅಡುಗೆ ಮಾಡ್ತಾಯಿದ್ರೆ ನನ್ನ ಜೊತೆ ಕಿಚನಲ್ಲಿ ಕಂಪ್ನಿ ಕೊಡೋವಂಥದ್ದು, ಪ್ರತಿಯೊಂದರಲ್ಲೂ ಭೈರವ್ ನಮ್ಮ ಜೊತೆಯಾಗಿ ಸಿಕ್ಕಾಬಟ್ಟೆ ಕ್ಯೂಟ್ ಅನಿಸುತ್ತೆ. ಅವನಿಲ್ಲ ಅಂತಂದರೆ ಒಂದು ರೀತಿ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ಒಂದು ಸಂಡೇ ನನ್ನಂತೂ ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿರ್ತೀನೋ. ವೀಕ್ ಡೇಸಲ್ಲೆಲ್ಲ ನಾನು ಅವನ ಜೊತೆ ಇರೋದನ್ನು ತುಂಬ ಮಿಸ್ ಮಾಡ್ಕೋತೀನಿ. ಇನ್ಫ್ಯಾಕ್ಟ್ ಅವ್ರ ಪಪ್ಪ ತುಂಬ ಲಕ್ಕಿ ಅಂತ ಹೇಳಬೇಕು. ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಭೈರವ್ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಸಂಡೇ ಇಸ್ ಓನ್ಲಿ ಡೇ ನಾನು ಅವನ ಜೊತೆ ಆಡೋಕ್ಕೆ ಸಿಗೋವಂಥದ್ದು. ಸೊ ಇನ್ನು ಬೆಳಗ್ಗೆ ಎದ್ದಿದ್ದು ಲೇಟಾಗಿತ್ತು. ಹಿಂದಿನ ದಿವಸ ಮಾಡಿದಂಥ ಚಿಕನ್ ಗ್ರೇವಿ ಹಾಗೆ ಇತ್ತು. ಸೊ ಹಾಗಾಗಿ ಗ್ರೇವಿ ಮಾಡೋಷ್ಟು ಟೆನ್ಷನ್ ಏನೂ ಇರಲಿಲ್ಲ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಕೂಡ ಏನೂ ತಿನ್ನಬೇಕಂತ ಅನ್ನಿಸ್ತಾ ಇರಲಿಲ್ಲ. ಅವರು ವರ್ಕೌಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಲೈಟಿಗೆ ಸಲಾಡ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಕ್ಯಾರೆಟ್ ಇದ್ದಿದ್ದು ಮರ್ತೇ ಹೋಗಿಬಿಟ್ಟಿದ್ದೀನಿ. ಬರೀ ಕುಕುಂಬರ್ನಷ್ಟೇ ಹೆಚ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀವಿ. ಇನ್ನು ಕುಕುಂಬರ್ ಎಷ್ಟು ರಿಫ್ರೆಶಿಂಗ್ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕುಕುಂಬರ್ ತುಂಬ ಇಷ್ಟ ಆಗುತ್ತೆ. ಎಷ್ಟು ತೊಗೊಂಡು ಬಂದ್ರೂ ಆಲ್ಮೋಸ್ಟ್ 2 ಡೇಸಲ್ಲೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ಬಿಕಾಸ್ ಎಲ್ಲ ಊಟದ ಜೊತೆಗೂ ನಾವು ಕುಕುಂಬರ್ನ ನೆಂಚ್ಕೊಂಡು ತಿಂತೀವಿ. ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲಿರುವಂಥ ವಾಟರ್ ಆ್ಯಂಡ್ ಹೈಡ್ರೇಟಿಂಗ್ ಕಂಟೆಂಟು ನನಗೂ ಬಹಳ ಒಳ್ಳೆಯದು, ಮತ್ತು ಹೊಟ್ಟೆಯಲ್ಲಿ ಇರೋವಂಥ ಮಗುಗೂ ತುಂಬ ಒಳ್ಳೆಯದು ಅಂತ ಹೇಳಿ ಆದಷ್ಟು ಹೆಚ್ಚಿಗೆ ನಾವು ಈ ರೀತಿ ಸಲಾಡ್ನ ತಿಂತೀವಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವರು ವಾಟರ್ ಮೆಲನ್ ಕೂಡ ತಂದಿದ್ರು. ನನಗೂ ವಾಟರ್ ಮೆಲನ್ ತಿನ್ನಬೇಕಂತ ಅನ್ನಿಸ್ತಾಯಿದ್ರು. ತುಂಬ ದಾಹ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಒಂದು ಹಾಫ್ ಕಟ್ ಮಾಡಿಬಿಟ್ಟು ಇವಾಗ ತಿನ್ನೋಣ, ಇನ್ನೊಂದು ಹಾಫ್ ಅದಾದಮೇಲೆ ಮಧ್ಯಾಹ್ನದಂಗೆ ತಿನ್ನೋಣ ಅಂತ ಹೇಳಿ ಕಟ್ ಮಾಡಿಕೊಂಡು ತಿಂತಾಯಿದ್ದೀವಿ. ಸೊ ಬ್ರೇಕ್ಫಾಸ್ಟಿಗೆ ನಮ್ಮದು ಇದೇ ಆಗೋಗಿತ್ತು ಅಂತ ಹೇಳ್ಬೋದು. ಕುಕುಂಬರ್ ಆ್ಯಂಡ್ ವಾಟರ್ ಮೆಲನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಬಿಕಾಸ್ ಇನ್ನು ಅದಾದಮೇಲೆ ಒಂದು 10 ನಿಮಿಷಕ್ಕೆಲ್ಲ ಅನ್ನಕ್ಕೆ ಇಟ್ಟೇ ಮಧ್ಯಾಹ್ನ ಆಗೇ ಹೋಗಿಬಿಟ್ಟಿತ್ತು. ಹಿಂಗಾಡೋ ಅಷ್ಟೊತ್ತಿಗೆ ಹೆಂಗೆ ಸಂಡೇ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಬಟ್ ಸಮ್ ಹೌ ಒಟ್ಟಿಗೆ ಇದ್ದು ಸ್ಪೆಂಡ್ ಮಾಡುವಂಥದ್ದೇ ಒಂದು ರೀತಿ ಬ್ಯೂಟಿಫುಲ್ ಡೇ ಅಂತ ಅನಿಸುತ್ತೆ. ಇನ್ನು ಇವತ್ತಂತೂ ಸಂಡೇ ಸಿಕ್ಕಾಬಟ್ಟೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇದೆ. ಕೆಲಸ ಯಾವತ್ತಿರಲ್ಲ, ಪ್ರತಿ ದಿವಸನೂ ಕೆಲಸ ಇರುತ್ತೆ. ಇನ್ಫ್ಯಾಕ್ಟ್ ವೀಕ್ ಡೇಸಲ್ಲಿ ಒಂದು ರೀತಿ ಕೆಲಸ ಆದರೆ ವೀಕೆಂಡ್ಸಲ್ಲಿ ಒಂದು ರೀತಿ ಕೆಲಸ ಅಂತ ಹೇಳ್ಬೋದು. ಬಿಕಾಸ್ ಒಂದಷ್ಟು ಬಟ್ಟೆ ಕೂಡ ವಾಷಿಂಗ್ ಹಾಕೋದಿತ್ತು.
ಆ್ಯಂಡ್ ಭೈರವ್ದು ಅಷ್ಟೇ ಯೂನಿಫಾರ್ಮ್ಸ್ಗಳು ಕೂಡ ತುಂಬ ವಾಷಿಂಗ್ಗೆ ಪೆಂಡಿಂಗ್ ಇತ್ತು. ಸೊ ಅದೆಲ್ಲನೂ ಹಾಕಬೇಕಿತ್ತು. ಬಟ್ ಆದರೂ ಒಂದು ರೀತಿ ಲೇಝಿ ಅಂತಲೇ ಅನ್ನಿಸ್ತಾಯಿತ್ತು. ಸಂಡೇ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಸ್, ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಒಟ್ಟಿಗೆ ಮಾಡಿದ್ವಿ ಕೆಲಸ. ಎಷ್ಟು ಬೇಗ ಆಗೋಯ್ತು ಅಂತ ಅನ್ನಿಸ್ತಾಯಿತ್ತು. ಒಂದು ನಾನು ಮಾಡಿದರೆ ಒಂದು ಅವ್ರು ಮಾಡುವಂಥದ್ದು. ವೆಸಲ್ಸ್ ವಾಶ್ ಮಾಡಬೇಕಾದಾಗ ನಾನು ಅವರು ಶೇರ್ ಮಾಡ್ಕೊಂಡು ಮಾಡುವಂಥದ್ದು ಇರ್ಬೋದು, ಬಟ್ಟೆ ವಾಷಿಂಗ್ ಇರ್ಬೋದು, ಪ್ರತಿಯೊಂದೂ ಒಂದು ರೀತಿ ಶೇರ್ ಮಾಡ್ಕೊಂಡು ಮಾಡ್ತಾ ಹೋದರೆ ನಮಗೂ ಒಂದು ರೀತಿ ಪೀಸ್ಫುಲ್ ಅನಿಸುತ್ತೆ, ಸ್ಟ್ರೆಸ್ಲೆಸ್ ಅಂತ ಅನಿಸುತ್ತೆ. ಒಬ್ಬರೇ ಎಲ್ಲ ಕುತ್ಕೊಂಡು ಮಾಡಬೇಕು ಅಂತ ಅಂದಾಗ ತುಂಬ ಫ್ರಸ್ಟ್ರೇಟಿಂಗ್ ಅನಿಸುತ್ತೆ ಮತ್ತು ತುಂಬ ಟೈಮ್ ಕನ್ಸ್ಯೂಮಿಂಗ್ ಕೂಡ. ಹಾಗಾಗಿ ಒಟ್ಟಿಗೆ ಸೇರಿ ಇಬ್ಬರು ಮಾಡಿಬಿಟ್ರೆ ಬೇಗನೂ ಮುಗಿಸ್ಬಿಡ್ತೀವಿ. ಒಟ್ಟಿಗೆ ಕೂತ್ಕೊಂಡು ಒಂದು ಮೂವಿ ಕೂಡ ನೋಡಿದ್ವಿ. ಸೊ ಅದು ಕೂಡ ಒಂದು ರೀತಿ ಮೋಟಿವೇಶ್ನಲ್ ಮೂವಿನೇ ಆಗೋಗಿತ್ತು. ಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ಅವರ ಹಸ್ಬೆಂಡ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸ್ಪೆಷಲಿ ಈ ಒಂದು ಫೇಸಲ್ಲಿ ಪ್ರೆಗ್ನೆಂಟ್ ಇರ್ತೀವಿ, ಫಿಸಿಕಲಿ ಎಲ್ಲನೂ ನಾವು ಕೇಪಬಿಲಿಟಿಯಾಗಿ ಮುಂಚೆ ಹೇಗೆ ಮಾಡ್ತಿದ್ವೋ ಆ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ಆದಷ್ಟು ಟ್ರೈ ಮಾಡ್ತೀವಿ. ಬಟ್ ಆ ಒಂದು ಟೈಮಲ್ಲಿ ಆ ಎಮೋಷ್ನಲ್ ಸಪೋರ್ಟ್ ಏನಿದೆ ಅದನ್ನು ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಪ್ರತಿಯೊಂದರಲ್ಲೂ ಅವರು ಮಾಡಿದಾರೋ ಬಿಟ್ಟಿದಾರೋ ಅಥವಾ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಕೈ ಜೋಡಿಸೋ ಅಂಥದ್ದು ಇದೆಯಲ್ಲ, ಅದು ತುಂಬ ಖುಷಿ ತರುತ್ತೆ. ಒಂದು ರೀತಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಆ ಕೇರಿಂಗ್ ನೇಚರ್ ಅನ್ನೋವಂಥದ್ದು ಪ್ರತಿಯೊಂದು ಹೆಣ್ಮಕ್ಳಿಗೂ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿ ಮೆಂಟಲ್ ಸಪೋರ್ಟ್ ಕೊಡೋವಂಥದ್ದು ಸಾಕಷ್ಟು ಜನ ಸುತ್ತಮುತ್ತ ಇರಬೇಕು. ಬಿಕಾಸ್ ಕೆಲವೊಂದು ಸತಿ ಮೂಡ್ ಸ್ವಿಂಗ್ಸಿಂದ ತುಂಬ ಅಳು ಬರುವಂಥದ್ದು, ದುಃಖ ಕಾರಣ ಇಲ್ದಲೇ ದುಃಖ ಆಗುವಂಥದ್ದು, ಇದನ್ನೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಟ್ ಇದನ್ನು ಎಷ್ಟೋ ಸತಿ ಹೋಗಿ ನಾನು ನನ್ನ ಕೊಲೀಗ್ ಜೊತೆ ಕೂಡ ಹೇಳ್ಕೊಂಡಿದ್ದೀನಿ. ಫಾರ್ ನೋ ರೀಸನ್ ನಾನು ಸುಮ್ಮನೆ ಅಳ್ತಾ ಇರ್ತೀನಿ ಅಂಥೇಳಿ. ಸೊ ದ್ಯಾಟ್ಸ್ ಹೌ ಈ ಒಂದು ಫೇಸ್ ಅಂತ ಹೇಳ್ಬೋದು. ಬಟ್ ಈ ಒಂದು ಫೇಸಲ್ಲಿ ಮೇಜರಾಗಿ ನಮಗೆ ಸಪೋರ್ಟ್ ಬೇಕಾಗಿರೋವಂಥದ್ದು ಹಸ್ಬೆಂಡ್ ಕಡೆಯಿಂದ. ಸೊ ಬಿ ಇಟ್ ಎಮೋಷ್ನಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು, ಪ್ರತಿಯೊಂದೂ. ಯೂಶ್ವಲಿ ಭೈರವ್ ನೈಟ್ ಹೊತ್ತು ಏನಾದರೂ ಎದ್ದು ಕೇಳ್ತಾ ಇರ್ತಾನೆ, ನೀರು ಬೇಕು ಇಲ್ಲ ಏನಾದರೂ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ. ಯೂಶ್ವಲಿ ನಾನು ಎದ್ದೇಳ್ತಾ ಇದ್ದೆ. ಬಟ್ ಈ ಒಂದು ಟೈಮಲ್ಲಿ ನಾನು ಎದ್ದೇಳೋಕ್ಕಿಂತ ಮುಂಚೆ ಅವ್ರ ಪಪ್ಪನೇ ಎದ್ದು ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗುವಂಥದ್ದೆಲ್ಲ, ಇದು ಒಂದು ರೀತಿ ಹೇಳಲಿಲ್ಲ ಅಂದ್ರೂ ಬಟ್ ಆ ಒಂದು ಕೇರ್ ಏನಿದೆ ಅಥವಾ ಕನ್ಸರ್ನ್ ಏನಿದೆ ಅದು ಎತ್ತಿ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಒಂದು ಹಸ್ಬೆಂಡಿನ ರೋಲ್ ವೆನ್ ವುಮೆನ್ ಇಸ್ ಪ್ರೆಗ್ನೆಂಟ್ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ತಂದೆ ತಾಯಿ ಅತ್ತೆ ಮಾವ ಎಲ್ಲರ ಪ್ರೀತಿನೂ ಸಿಗುತ್ತೆ. ಈ ಒಂದು ಫೇಸಲ್ಲಿ ಆ ರೀತಿ ಪ್ರೀತಿ ಸಿಗೋವಂಥದ್ದು ಇಟ್ಸ್ ರಿಯಲಿ ಅ ಗ್ರೇಟ್ ಥಿಂಗ್. ಮತ್ತು ಈ ಟೈಮಲ್ಲಿ ನಮ್ಮನ್ನು ಯಾರು ಹೇಗೆ ನೋಡ್ಕೊಂಡಿದ್ದಾರೆ ಅನ್ನೋದು ಕೂಡ ನಮ್ಮ ಲೈಫ್ ಲಾಂಗ್ ಅದು ಉಳಿಯುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಖುಷಿಯಾಗಿದ್ದಾಗ ಅಥವಾ ಎಲ್ಲ ಕೇಪಬಲ್ ಆಗಿದ್ದಾಗ ನೋಡ್ಕೊಳ್ಳೋ ಅಂಥದ್ದು ಬೇರೆ ಆಗಿರುತ್ತೆ. ಬಟ್ ಈ ಒಂದು ಟೈಮಲ್ಲಿ ಯಾರು ನಮಗೆ ಎಷ್ಟು ಚೆನ್ನಾಗಿ ಫೀಲ್ ಮಾಡಿಸ್ತಾರೆ, ಎಷ್ಟು ಪ್ಯಾಂಪರ್ ಮಾಡ್ತಾರೆ ಅನ್ನೋವಂಥದ್ದು ನಮ್ಮ ಐ ಥಿಂಕ್ ಮಕ್ಕಳು ದೊಡ್ಡವರಾಗಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದಾಗಲೂ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಅಂತೂ ಖಂಡಿತವಾಗ್ಲೂ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಸೊ ನಿಮ್ಮ ಮನೆಯಲ್ಲೂ ಕೂಡ ಅಥವಾ ನಿಮ್ಮ ಸುತ್ತಮುತ್ತ ಕೂಡ ಈ ರೀತಿ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಆದಷ್ಟು ಪ್ಯಾಂಪರ್ ಮಾಡಿ ಆದಷ್ಟು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಅವ್ರು ಖುಷಿಯಾಗಿದ್ದರು ಅಂತಂದರೆ ಅದು ಒಂದು ರೀತಿ ಹೊಟ್ಟೆ ಒಳಗಿರೋ ಮಗು ಕೂಡ ಖುಷಿಯಾದಂಗೆ ಅನಿಸುತ್ತೆ. ಸೊ ದ್ಯಾಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಬ್ಲೆಸ್ಸಿಂಗ್ ಅಂತ ಕೂಡ ಹೇಳ್ಬೋದು. ಇನ್ನು ಹುಟ್ಟದಲ್ಲೇ ಇರೋ ಜೀವಕ್ಕೂ ಕೂಡ ನೀವು ಖುಷಿ ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರೌಡ್ ಫೀಲಿಂಗ್ ಅಥವಾ ಪೀಸ್ಫುಲ್ ಫೀಲಿಂಗ್ ನಿಮ್ಮಲ್ಲಿರ್ಬೋದು ಅಂತ ಅನಿಸುತ್ತೆ. ಸೊ ಎಸ್, ಎಲ್ಲ ಬಟ್ಟೆ ಕೂಡ ವಾಷಿಂಗ್ ಹಾಕಿದ್ದಾಯಿತು. ಆಲ್ಮೋಸ್ಟ್ 1 hour ನೆನೆಸಿಟ್ಟಿದ್ದೆ ನೀಟಾಗಿ ನೀರಲ್ಲಿ. ಬಿಕಾಸ್ ಒಟ್ಟಿಗೆ ಒಂದೇ ಸತಿ ವಾಷಿಂಗಿಗೆ ಹಾಕಿಬಿಟ್ರೆ ಅದು ಸ್ಟೇನ್ಸ್ ಎಲ್ಲ ಹೋಗಲ್ಲ ಅಂಥೇಳಿ 1 hour ನೆನೆಸಿಟ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಆಲ್ಮೋಸ್ಟ್ 1.5 hour ತೊಗೊಳುತ್ತೆ ಅದು ವಾಶ್ ಆಗೋದಕ್ಕೆ. ಅಷ್ಟೊತ್ತಿಗೆ ಇನ್ನೂ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ 1 weekದು ಏನಾಗುತ್ತೆ ಅಂದರೆ, ಆಫೀಸಿಂದ ಬಂದು ಟಯರ್ಡ್ ಆಗಿರ್ತೀನಿ, ಒಂದು ಚೇರ್ ಇದೆ ನಮ್ಮ ಮನೆಯಲ್ಲಿ, ಆ ಚೇರ್ ಮೇಲೆ ಹಾಕಿಬಿಡ್ತೀನಿ. ಬಿಕಾಸ್ ಕೆಲವು ಎರೋಮಾಗಳೇನಿದೆ ಅಥವಾ ತುಂಬ ಜಾಗದಲ್ಲಿರೋ ಬಟ್ಟೆ ಇನ್ನೊಂದು ಸತಿ ಹಾಕೋಬೋದು ಅಂತ ಅನ್ನೋವಂಥ ಬಟ್ಟೆಗಳನ್ನೆಲ್ಲ ಚೇರ್ ಮೇಲೆ ಹಾಗೇ ಇರುತ್ತೆ. ಸೊ ಅದನ್ನೆಲ್ಲ ತೆಗೆದು ಅರೇಂಜ್ ಮಾಡ್ತಾಯಿದ್ದೆ. ಸೊ ದ್ಯಾಟ್ ಮತ್ತೆ ನೆಕ್ಸ್ಟ್ ವೀಕಿಗೆ ಪ್ರಿಪೇರ್ ಆಗಬೇಕಲ್ಲ. ಸೊ ನೆಕ್ಸ್ಟ್ ವೀಕ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಲಾಂಗ್ ವೀಕ್. ಸೊ ಸ್ವಲ್ಪ ಜಾಸ್ತಿ ಕೆಲಸನೇ ಇದೆ ಕಾಲೇಜಲ್ಲಿ. ಬಿಕಾಸ್ ಇಂಟರ್ನಲ್ಸ್ ಟೈಮ್ ಆಗಿರೋದ್ರಿಂದ ಕರೆಕ್ಷನ್ಸ್ ವರ್ಕ್, ಫೈನಲೈಸೇಷನ್ಸ್, ಕ್ವೆಶನ್ ಪೇಪರ್ಸ್ ಇದೆಲ್ಲನೂ ಮ್ಯಾನೇಜ್ ಮಾಡಬೇಕು. ಸೊ ಅದಕ್ಕೆ ಮನೆ ಕೂಡ ನೀಟಾಗಿದ್ದರೆ, ಎಲ್ಲ ಆರ್ಗನೈಸ್ಡ್ ಆಗಿದ್ದರೆ ನನಗೂ ಸ್ವಲ್ಪ ಬೆಳಗ್ಗೆ ಹೋಗೋದಕ್ಕೆ ಟೈಮ್ ಈಸಿ ಆಗುತ್ತೆ.
ಆ್ಯಂಡ್ ದಟ್ಸ್ ಗೋಯಿಂಗ್ ಟು ಹೆಲ್ಪ್ ಮೀ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದೆಲ್ಲ ಮಾಡೋಷ್ಟೊತ್ತಿಗೆ ಬಟ್ಟೆ ಕೂಡ ವಾಶ್ ಆಗೋಗಿತ್ತು. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಂದರೆ ಇವಾಗಷ್ಟೇ 1 hour 30 minutes ನೋಡ್ಕೊಂಡು ಬಂದಿದ್ದೀನಿ ಅಂದ್ಕೊಂಡೆ. ಹಿಂಗಾಡಿ ಒಂಚೂರು ಊಟ ಮಾಡಿ ಅಷ್ಟೊತ್ತಿಗೆಲ್ಲ ಟೈಮ್ ಆಗೇ ಬಿಟ್ಟಿತ್ತು. ಇನ್ನು ನಮ್ಮ ಮನೆಯವ್ರು ಕೂಡ ಬಗ್ಗಿ ತೆಗಿಬೇಡ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನಿಂದ ಬಟ್ಟೆ ಎಲ್ಲ ತೆಗೆದುಕೊಟ್ರು. ಒಟ್ಟಿಗೆ ಸೇರಿ ಬಟ್ಟೆ ಕೂಡ ಒಣಗಾಕಿದೆ. ಆ್ಯಕ್ಚುಲಿ ನನಗೆ ಈ ಕಟ್ಟಿರೋ ದಾರ ಸ್ವಲ್ಪ ಹೈಟೇ ಇದೆ. ಸೊ ನಮ್ಮ ಮನೆಯವ್ರು ನಾನು ಹಾಕ್ತೀನಿ ಅಂದರು. ನೀವೊಂದು ಕಡೆಯಿಂದ ಹಾಕಿ ನಾನೊಂದು ಕಡೆಯಿಂದ ಹಾಕ್ತೀನಿ ಅಂತ ಹೇಳಿ ಬಟ್ಟೆ ಕೂಡ ಒಣಗುತ್ತೆ. ಸೊ ಆಲ್ಮೋಸ್ಟ್ ಕ್ಲೈಮೇಟ್ ಕೂಡ ಗೊತ್ತಿಲ್ಲ ನಾಳೆ ಹೇಗಿರುತ್ತೆ ಅಂತ. ಬಿಕಾಸ್ 3-4 ಡೇಸಿಂದ ತುಂಬ ಚಳಿನೇದೆ, ಜಾಸ್ತಿ ಬಿಸಿಲು ಕೂಡ ಇಲ್ಲ. ಬಟ್ಟೆಗಳು ಒಣಗಿಬಿಟ್ರೇ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಸೊ ಹೇಗೂ ವಾಶ್ ಮಾಡಿ ಒಣಗಾಕಿದ್ದೀನಿ. ಸೊ ನಾಳೆ ಸಂಜೆ ಅಷ್ಟೊತ್ತಿಗೆ ಇದೆಲ್ಲ ಒಣಗಿರುತ್ತೆ. ಆ್ಯಂಡ್ ತೊಗೊಂಡು ಬಂದು ಫೋಲ್ಡ್ ಮಾಡಿಬಿಟ್ರೆ ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ಪೂರ್ತಿ ಆರಾಮಾಗಿ ಇರ್ಬೋದು ಅಂತ ಹೇಳ್ಬೋದು. ಸೊ ಎಸ್, ಸಂಡೇ ನಂದಂತೂ ಇದೇ ರೀತಿ ಆಗೋಗಿತ್ತು. ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಧೂಳುಗಳು ಏನಿತ್ತು ಅದೆಲ್ಲನೂ. ಸೊ ಇದಾಗಿತ್ತು ನಮ್ಮ ಸಂಡೇಯ ಲೇಝಿ ಕಮ್ ಕ್ಲೀನಿಂಗ್ ವ್ಲಾಗ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಆ್ಯಂಡ್ ಬಾಯ್.